ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಲಿಕ್ಕೆ ಒಂದು ಮುದ್ರೆ ಮತ್ತೆ ಒಂದು ಮರ್ಮ ಪಾಯಿಂಟ್ ಅನ್ನ ನಾನು ಹೇಳ್ತೇನೆ. ಇದು ಲಿಂಗ ಮುದ್ರೆ. ಈ ಮುದ್ರೆಯ ಅಭ್ಯಾಸವನ್ನ ಮಾಡೋದು. ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಸ್ವಲ್ಪ ಕಡಿಮೆ ಇರುತ್ತೆ. ಅದಕ್ಕೆ ಕಾರಣ ಏನು ಅಂತಂದ್ರೆ ಅವರಲ್ಲಿ ಅಗ್ನಿ ಸ್ವಲ್ಪ ವೀಕ್ ಇರುತ್ತೆ, ಮಂದ ಇರುತ್ತೆ. ಯಾಕಂದ್ರೆ ಪಿತ್ತದ ಎನರ್ಜಿ ಇನ್ನೂ ಸ್ವಲ್ಪ ಡೆವಲಪ್ ಆಗಿರಲ್ಲ. ಸೊ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಸೊ ಈ ಲಿಂಗ ಮುದ್ರೆಯನ್ನು ಮಾಡೋದ್ರಿಂದ ಏನಾಗುತ್ತೆ, ಅವರಲ್ಲಿ ಫೈರ್ ಎಲಿಮೆಂಟ್ ಅಗ್ನಿ ತತ್ವ ರೈಸ್ ಆಗುತ್ತೆ, ಅವರ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಇದೊಂದು 15ರಿಂದ 20 ನಿಮಿಷ ಈ ಮುದ್ರೆ ಅಭ್ಯಾಸವನ್ನು ಮಾಡೋದು. ಇದನ್ನ ಲಿಂಗ ಮುದ್ರೆ ಅಂತ ಕರಿತೇವೆ. ಇನ್ನು ಮರ್ಮ ಪಾಯಿಂಟ್ ಎರಡನೇದ್ದು, ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ಲಿಕ್ಕೆ ಎಸ್ಪೆಷಲಿ ಮಕ್ಕಳಲ್ಲಿ ಈ ಪಾಯಿಂಟ್ ಅನ್ನ ಇಲ್ಲಿ ನಾನು ಬೆರಳಿಟ್ಟಿದ್ದು ನೋಡಿ, ಈ ಪಾಯಿಂಟ್ ಅನ್ನ ಈ ರೀತಿ ಟ್ಯಾಪ್ ಮಾಡೋದು. ಇದನ್ನ ರೋಗ ನಿರೋಧಕ ಶಕ್ತಿಯ ಕೇಂದ್ರ ಅಥವಾ ಓಜಸ್ ಅಂತ ಆಯುರ್ವೇದದಲ್ಲಿ ಕರೀತಾರೆ, ಇಮ್ಯುನಿಟಿಗೆ. ಸೊ ಈ ಭಾಗದಲ್ಲಿ ನೀವು ಟ್ಯಾಪ್ ಮಾಡೋದ್ರಿಂದ ಆ ಇಮ್ಯೂನ್ ಪವರು ಅವರಲ್ಲಿ ಜಾಸ್ತಿ ಆಗುತ್ತೆ. ಸೊ ಒಂದು 30 ಸೆಕೆಂಡ್ ಈ ರೀತಿ ಟ್ಯಾಪ್ ಮಾಡೋದು. ದಿನಕ್ಕೊಂದು 2-3 ಸಲ ಮಾಡಿ. ಈ ಭಾಗ ಇದನ್ನು ಈ ರೀತಿ ಜಂಟಲ್ಲಿ ಟ್ಯಾಪ್ ಮಾಡೋದು. ಆ ಮಲಗಿರುವ ಓಜಸ್ ಎನರ್ಜಿಯನ್ನು ನೀವು ಎಬ್ಬಿಸ್ತಾ ಇದ್ದೀರಾ ಟ್ಯಾಪ್ ಮಾಡೋದ್ರಿಂದ. ಸೊ ಮಲ್ಕೊಂಡವ್ರಿಗೆ ನಾವು ಯಾವ ರೀತಿ ಎಬ್ಬಿಸ್ತೀವಲ್ಲ ಆ ರೀತಿ ಟ್ಯಾಪ್ ಮಾಡಿಬೇಕು, ಜೋರಾಗಿ ಬಡಿಯೋದಲ್ಲ, ಜಂಟಲ್ಲಿ ಈ ರೀತಿ ಟ್ಯಾಪ್ ಮಾಡೋದು. ಸೊ ನಾವೇನ್ ಮಾಡ್ತಾ ಇದ್ದೀವಿ, ಆ ಪ್ರಾಣ ಶಕ್ತಿಯನ್ನ, ಆ ಓಜಸ್ ಅನ್ನ, ಆ ಇಮ್ಯೂನ್ ಪವರ್ ಅನ್ನ ಬಡದು ಎಬ್ಬಿಸ್ತಾ ಇದ್ದೀವಿ ನಿಧಾನಕ್ಕೆ, ತಟ್ಟಿ. ಒಂದು ಲಿಂಗ ಮುದ್ರೆ ಮತ್ತೆ ಈ ಭಾಗವನ್ನ ಟ್ಯಾಪ್ ಮಾಡೋದ್ರಿಂದ ಅವರ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಅದ್ರ ಜೊತೆ ಅತಿಯಾಗಿ ತಣ್ಣಗಿರುವ ಆಹಾರಗಳನ್ನ, ಕೋಲ್ಡ್ ಐಟಮ್ಸ್ಗಳನ್ನ, ಡೇರಿ ಪ್ರಾಡಕ್ಟ್ಸ್ಗಳನ್ನ ಈ ಮಳೆಗಾಲದಲ್ಲಿ ಜಾಸ್ತಿ ಕೊಡಬಾರ್ದು. ಅವೆಲ್ಲವೂ ಅವರ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುತ್ತೆ. ಎಸ್ಪೆಷಲಿ ಸೂರ್ಯಾಸ್ತದ ನಂತರ ಮೊಸರು, ಮಜ್ಜಿಗೆ, ತಣ್ಣಗಿರುವ ಆಹಾರಗಳನ್ನು ಕೊಡಕ್ಕೆ ಹೋಗಬೇಡಿ. ಅದ್ರ ಜೊತೆ ಫಿಸಿಕಲಿ ಅವರನ್ನು ಆಕ್ಟಿವ್ ಆಗಿಡಿ. ಅವರ ಆಹಾರದಲ್ಲಿ ಒಂದು ಸ್ವಲ್ಪ ವಿಟಮಿನ್ ಸಿ ಮತ್ತೆ ಪ್ರೋಟೀನ್ ಸಿಗೋ ಥರ ಒಂದು ಸಮತೋಲನವಾದ ಆಹಾರ ಕ್ರಮವನ್ನು ಅವರಿಗೆ ಅಳವಡಿಸಿ. ವಿಡಿಯೋ ಇಷ್ಟ ಆದರೆ ಎಲ್ಲರ ಜೊತೆ ಶೇರ್ ಮಾಡಿ.